ರಾಜಕಾರಣಿಗಳು ಸರ್ವೇ ಸಾಮಾನ್ಯವಾಗಿ ತಂದೆ ತಾಯಿ ಹೆಸರಿನಲ್ಲಿ ಅನ್ನದಾನ, ವಸ್ತ್ರದಾನ, ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡುವುದು ಸರ್ವೇ ಸಾಮಾನ್ಯ. ಆದರೆ ಇಲ್ಲೊಬ್ಬ ರಾಜಕಾರಣಿ ತಂದೆಯ ಹುಟ್ಟುಹಬ್ಬದ ಪ್ರಯುಕ್ತ ಗಿನ್ನೆಸ್ ದಾಖಲೆ ಸೃಷ್ಟಿಸಲು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಇಡೀ ರಾಜ್ಯದ ಗಮನವನ್ನೇ ಸೆಳೆದಿದ್ದಾರೆ. ಹೀಗೆ ರಕ್ತದಾನ ಮಾಡಲು ತಾ ಮುಂದು ನಾ ಮುಂದು ಎಂದು ಉತ್ಸಾಹದಿಂದ ಭಾಗಿಯಾಗುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಂದೆ ಚೌಡಾರೆಡ್ಡಿ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಖಾಸಗಿ ಶಾಲೆಯ ಬಳಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಮುಂಗಡವಾಗಿ ಸುಮಾರು 7,000ಕ್ಕೂ ಅಧಿಕ ರಕ್ತದಾನಿಗಳು ರಕ್ತ ನೀಡಲು ಮುಂದಾಗಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಸಚಿವ ಸುಧಾಕರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಎಸ್ಪಿ ಕುಶಾಲ್ ಚೌಕ್ಸೆ ಚಾಲನೆ ನೀಡಿ ರಕ್ತದಾನ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತಿನ ವಿಶೇಷ ಇವತ್ತು ಭಾರಿ ರಕ್ತದಾನ ಶಿಬಿರ ನಡೆದಿದೆ ಚಿಂತಾಮಣಿಯಲ್ಲಿ. ನಿಮ್ಗೆ ತಿಳಿದಿರೋ ಹಾಗೆ ಇವತ್ತು ನಮ್ಮ ತಂದೆಯವರದ್ದು 88ನೇ ಹುಟ್ಟುಹಬ್ಬ ಮತ್ತು ನಮ್ಮ ತಾತ ಅವರು ರಾಜಕೀಯ ಪ್ರವೇಶ ಮಾಡಿ 90 ವರ್ಷ ಆಯಿತು. ಸೊ 90 ವರ್ಷದಿಂದ ಸತತವಾಗಿ ಚಿಂತಾಮಣಿ ಪ್ರಜೆಗಳು ನಮಗೆ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ರಾಜಕೀಯ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ ಇವತ್ತು ಈ ದೇಶಕ್ಕೆ ಒಂದು ಮಾದರಿಯಾಗಿ ಆಗಬೇಕು ಚಿಂತಾಮಣಿ ಅನ್ನೋ ಉದ್ದೇಶದಿಂದ ಒಂದು ಬೃಹದಾಕಾರವಾದ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ಉದ್ದೇಶ ಏನಂದರೆ, ಒಂದು ಯೂನಿಟ್ ರಕ್ತ ಕಲೆಕ್ಟ್ ಮಾಡಿದ್ರೆ ಅದಕ್ಕೆ 3 ಜನ ಪೇಷಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಾವು ನಮಗಿರೋ ಇಷ್ಟು 90 ವರ್ಷಗಳಿಂದ ನಮ್ಮ ಜೊತೆ ಗೂಡಿಸಿರುವಂಥ ಎಲ್ಲ ನಾಯಕರು ಅವರು ನಮ್ಮ ಮೇಲಿರೋ ಪ್ರೀತಿ ವಿಶ್ವಾಸಕ್ಕೆ ನಮಗೆ ನಂಬಿಕೆ ಇತ್ತು. ನಾವು ಖಂಡಿತವಾಗಿ 3,000ದಿಂದ 4,000 ಯೂನಿಟ್ ಕಲೆಕ್ಟ್ ಮಾಡ್ಬೋದು. ಆಮೇಲೆ ಈ ಚಿಂತಾಮಣಿ ಹೆಸರನ್ನು ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ನಂಬಿಕೆ ಇತ್ತು. ಅದರಿಂದನೇ ಈ ಒಂದು ಬೃಹದಾಕಾರವಾದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದುವರೆಗೆ ಎಷ್ಟು ಯೂನಿಟ್ ಆಗಿದೆ ಸರ್? ಈಗ 12 ಗಂಟೆ ಸರಿಯಾಗಿ 1,350 ಯೂನಿಟ್ ಆಗಿದೆ. ಸಂಜೆ ಒಳಗಡೆ ಎಷ್ಟು ಮಾಡ್ಬೋದು ಸರ್ ನೀವು? ನಮ್ಮ ರಿಜಿಸ್ಟ್ರೇಷನ್ನು ಮತ್ತು ನಮ್ಮ ಇದ್ರ ಪ್ರಕಾರ ಏನಿಲ್ಲ ಅಂದ್ರೂ 4,500 ಯೂನಿಟ್ ಅಂತೂ ಆಗ್ಬೋದು. ಹಾಗಾದ್ರೆ ಇದು ಇಂಡಿಯಾದಲ್ಲೇ ನಂಬರ್ 1 ಆಗ್ಬೋದು ಅಲ್ಲ ಸರ್? ಹೌದು, ಇಂಡಿಯಾದಲ್ಲೇ ನಂಬರ್ 1 ಆಗುತ್ತೆ. ಈವನ್ ಗಿನ್ನಿಸ್ ಬುಕ್ ರೆಕಾರ್ಡ್ ಕೂಡ ಆಗುತ್ತೆ ನೆಕ್ಸ್ಟ್. ಸೊ ಅದು ಇವೆಲ್ಲ ರೆಕಾರ್ಡಿಂಗ್ ಮಾಡಿ ಇದೆಲ್ಲ ಡೇಟನ್ನು ಸಬ್ಮಿಟ್ ಮಾಡ್ತೀವಿ, ಆಮೇಲೆ ಅದು ಕೂಡ ರೆಕಾರ್ಡ್ ಆಗುತ್ತೆ. ಸರ್, ಈಗ ಬ್ಲಡ್ ಕೊಟ್ಟಿರೋರ್ಗೆ ಮತ್ತೆ ಅವ್ರಿಗೆ ಏನಾದ್ರು ನಿಮ್ಮ ಕಡೆಯಿಂದ ಏನಾದರೂ ಪ್ರೋತ್ಸಾಹ ಆಯ್ತಾ? ಅವರೆಲ್ಲರಿಗೂ ಒಂದು ಅನಂತ ಧನ್ಯವಾದಗಳು. ಇವತ್ತು ನಾವು ಏನೊಂದು ಕಾರ್ಯ ಅಂದರೆ ಯಾವುದೇ ದಾನಕ್ಕಿಂತ ಈ ಶ್ರೇಷ್ಠವಾದ ದಾನ ರಕ್ತದಾನ. ಈ ಒಂದು ದಾನದಲ್ಲಿ ಎಲ್ಲರೂ ಬಂದು ಪಾಲ್ಗೊಂಡು ಇದರಿಂದ ಅವರು ಪ್ರತಿ 3 ತಿಂಗಳು 4 ತಿಂಗಳು ಕೂಡ ರಕ್ತದಾನ ಮಾಡಬಹುದು. ಸೊ ಅವರು ಒಬ್ಬರು ರಕ್ತದಾನ ಮಾಡೋದ್ರಿಂದ 3 ಜನ ಜೀವ ಉಳಿಸಬಹುದು. ಸೊ ಆ ಥರ ಈ ಒಂದು ಸಮಾಜಕ್ಕೆ ಒಂದು ಮಾದರಿಯಾಗಿ ನಮ್ಮ ಚಿಂತಾಮಣಿಯಲ್ಲಿರೋ ಯುವಕರು ಆಗ್ತಾರೆ ಒಂದು ಆಶಯದಿಂದ ಇದನ್ನು ಕೂಡ ಅವರು ಮುಂದಕ್ಕೆ ಮುಂದುವರಿಸ್ಕೊಂಡು ಹೋಗಿ ಈ ಒಂದು ರಕ್ತದಾನ ಎಲ್ಲೇ ಅವಕಾಶ ಸಿಕ್ಕಿದಾಗೆಲ್ಲ ಅವ್ರು ಮಾಡಿ ಈ ಸಾಮಾನ್ಯ ಪ್ರಜೆಗಳ ಜೀವನ ಉಳಿಸ್ತಾರೆ ಅಂತ ನಂಬಿಕೆ ನಂಗಿದೆ. ಸರ್, ಮತ್ತೆ ಚಿಂತಾಮಣಿಯವರ ತಾಲೂಕಿಂದ ಮಾತ್ರ ಬರ್ತಾವ್ರ ಇಲ್ಲ ಬೇರೆ ಕಡೆಯಿಂದ ಎಲ್ಲ ಬರ್ತಾವ್ರ? ಇಲ್ಲಿ ಕೆಲವರು ಚಿಡ್ಲಘಟ್ಟ ತಾಲೂಕು, ಚೇಲೂರು ತಾಲೂಕು ಮತ್ತು ಚಿಕ್ಕಬಳ್ಳಾಪುರ, ಕೆಲವರು ಇವನ್ ಬ್ಯಾಂಗ್ಳೂರು ಗ್ರಾಮಾಂತರ ಪ್ರದೇಶದಿಂದ ಕೆಲವರು ನಮ್ಮ ಮೇಲೆ ಒಂದು ಅಭಿಮಾನ ವಿಶ್ವಾಸ ಇರೋರು ಬಂದಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಂದೆಯ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಈ ಹಿಂದೆ ಇದ್ದಂತಹ ದಾಖಲೆಗಳನ್ನ ಮೀರಿ ಇಂದು ರಕ್ತದಾನ ಸಂಗ್ರಹವಾಗಲಿದೆ. ಇದೇ ರೀತಿ ಪ್ರತಿಯೊಬ್ಬರು ಕಾರ್ಯಕ್ರಮಗಳ ವೇಳೆ ರಕ್ತದಾನ ಏರ್ಪಡಿಸಿ ಇಂದು ನಾವು ಮಾಡುವ ದಾಖಲೆ ಮೀರಿಸುವ ದಾಖಲೆಯನ್ನ ನಿರ್ಮಾಣ ಮಾಡಬೇಕು. ಎಲ್ಲರೂ ಪ್ರೇರಣೆ ತೆಗೆದುಕೊಂಡು ರಕ್ತದಾನ ಮಾಡಲು ಮುಂದಾಗಬೇಕು ಎಂದು ಸಚಿವ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ನವೆಂಬರ್ 1ನೇ ತಾರೀಕು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾವು ಒಂದು ಮೊಬೈಲ್ ಬ್ಲಡ್ ಬ್ಯಾಂಕ್ನ ವಾಹನವನ್ನು ನಾವು ಉದ್ಘಾಟನೆ ಮಾಡಿದ್ವಿ ಕನ್ನಡ ರಾಜ್ಯೋತ್ಸವದ ದಿನದಂದು. ಅವತ್ತು ನಮ್ಮ ಜಯರಾಮ್ ಅವರು ಮತ್ತು ಕೋಡಿ ರಂಗಪ್ಪ ಅವರು ಅವ್ರ ಹತ್ರ ಚರ್ಚೆ ಮಾಡಬೇಕಾದ್ರೆ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಎಷ್ಟು ಅವಶ್ಯಕತೆ ಇದೆ, ರಕ್ತದ ಬೇಡಿಕೆ ಏನಿದೆ ಅಂತ ಕೇಳಿದಾಗ 1000 ಯೂನಿಟ್ ಬೇಕಾಗುತ್ತೆ, ಆದರೆ ನಮಗೆ ಬರೀ 700 ಯೂನಿಟ್ ಸಂಗ್ರಹಣೆ ಆಗ್ತಾ ಇದೆ ಅಂತ ಹೇಳಿದ್ರು. ನಾನು ನಿಮ್ಗೆ ಏನೇನು ಸಹಕಾರ ಬೇಕು ನಾನು ಕೊಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿದೆ. ಅದೇ ರೀತಿ ಅವರು ನಮ್ಮ ಈಶಾ ಫೌಂಡೇಶನ್ ಹತ್ರ ನಮಗೆ ರಕ್ತ ಸಂಗ್ರಹಣೆ ಮಾಡುವಂಥದ್ದಕ್ಕೆ ಅವಕಾಶ ಕೊಡಿ ಅಂದರು.
ಅದನ್ನು ನಾನು ಅವರು ಸಂಬಂಧಪಟ್ಟವ್ರನ್ನ ಮಾತಾಡಿ ಅಲ್ಲೂ ವ್ಯವಸ್ಥೆ ಆಗಿದೆ, ಅಲ್ಲೂ ಪ್ರಾರಂಭ ಆಗಿದೆ. ನಂತರ ಅವ್ರದ್ದು ಕಟ್ಟಡ ಒಂದು ಕಟ್ಟಬೇಕು ಅಂದ್ರು, ಅದಕ್ಕೆ ನನ್ನದೇ ಆದಂಥ ಸಲಹೆಗಳನ್ನು ಕೊಟ್ಟಿದ್ದೀನಿ. ಇದು ನನ್ನ ಮನಸ್ಸಿನಲ್ಲಿತ್ತು, ಇದು ಏನಾದರೂ ಒಂದು ಮಾಡಬೇಕು ಕಾರ್ಯಕ್ರಮ ಅಂತ. ಆ ವಿಚಾರವನ್ನ ನಮ್ಮ ಅಣ್ಣವರಾಗಿರ್ತಕ್ಕಂಥ ಡಾಕ್ಟರ್ ಬಾಲಾಜಿ ಅವ್ರ ಜೊತೆ ಚರ್ಚೆ ಮಾಡಿ ನಾವೊಂದು ಬ್ಲಡ್ ಕ್ಯಾಂಪ್ ಮಾಡೋಣ, ಈ ಥರ ಬೇಡಿಕೆ ಇದೆ, ಒಂದು ರೀತಿ ಸಂದೇಶ ಹೋಗ್ಬೇಕು ಅಂತ ಹೇಳಿದಾಗ ಈ ರೀತಿ ನಾವು ನಮ್ಮ ತಂದೆಯವರ ಒಂದು ಹುಟ್ಟುಹಬ್ಬದ ದಿನದಂದು ಮಾಡೋಣ ಅಂಥೇಳಿ ನಮ್ಮ ಅಣ್ಣವ್ರು ಹೇಳಿದ್ರು. ಅವರೇ ಚರ್ಚೆ ಮಾಡಿಕೊಂಡು ಕಡೆಗೆ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಇವತ್ತು ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯಲ್ಲಿ ಭಾಳಷ್ಟು ಜನ ನಮ್ಮ ಹಳೆ ಕ್ಷೇತ್ರ ಚೇಳೂರಿಂದ ಇರ್ಬೋದು ಮತ್ತು ಜಿಲ್ಲೆಯಲ್ಲಿ ವಿವಿಧ ಭಾಗಗಳಿಂದ ಸ್ವಯಂ ಪ್ರೇರಿತರಾಗಿ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಭಾಳಷ್ಟು ಇದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದೀವಿ. ಯಾರು ಇದಕ್ಕೆ ಅರ್ಹರಿರ್ತಾರೆ ರಕ್ತ ದಾನ ಮಾಡಲಿಕ್ಕೆ ಏನೇನು ಮುಂಜಾಗ್ರತೆ ಕ್ರಮಗಳು ತಗೋಬೇಕು, ಏನೇನು ನಿರ್ಬಂಧಗಳಿದ್ದಾವೆ, ಏನೇನು ಸಮಸ್ಯೆಗಳಿದ್ರೆ ಅವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ವಿ. ಬೆಳಗ್ಗೆವರೆಗೂ ನಮಗೆ 7,600 ಜನ ನೋಂದಾಯಿಸಿದ್ರು. ಈಗ ಮತ್ತಷ್ಟು ಜನ ನೋಂದಾಯಿಸದೇ ಇರ್ತಕ್ಕಂಥವ್ರು ಇವತ್ತು ಅವರೇ ಬಂದು ಇವತ್ತು ಇದಾಗಿದ್ದಾರೆ. ಈಗ ನನಗೆ ಲಭಿಸಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ 1 ಗಂಟೆ ಸಮಯ, ನಾವು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಮಾಡಿದ್ದು. ಈಗಾಗಲೇ ಸುಮಾರು 1,500ಕ್ಕಿಂತ ಹೆಚ್ಚು ಯೂನಿಟ್ಗಳ ರಕ್ತ ಸಂಗ್ರಹಣೆ ಆಗಿದೆ. ನಾವು 3,000 ಯೂನಿಟ್ ಮಾಡಬೇಕು ಅಂತಕ್ಕಂಥ ನಿರೀಕ್ಷೆ ಇತ್ತು. ಆದರೆ ಸಾಯಂಕಾಲ 8 ಗಂಟೆ ಒಳಗೆ ಬಹುಶಃ ಎಷ್ಟು ಆಗ್ತದೆ, 3,000 ಅಂತೂ ಖಂಡಿತ ದಾಟ್ತೀವಿ. ಅದು 5,000 ಆಗುತ್ತಾ 6,000 ಆಗುತ್ತಾ ಅಂತಕ್ಕಂಥದ್ದು ನೋಡಬೇಕು. ಯಾಕಂದರೆ ಈಗ ಭಾಳ ರಶ್ ಆಗಿದೆ ಈಗ ಒಂದೇ ಸತಿ. ಒಟ್ಟಾರೆಯಾಗಿ ಇದೊಂದು ರೀತಿ ಬೇರೆಯವರಿಗೆ ಒಂದು ಮಾದರಿ ಆಗಬೇಕು. ಈ ಒಂದು ಕೆಲಸವನ್ನು ಬೇರೆ ಕ್ಷೇತ್ರಗಳಲ್ಲೂ ಬೇರೆ ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಇದನ್ನು ಒಂದು ಪ್ರೇರಣೆಯಾಗಿ ತಗೊಂಡು ದೊಡ್ಡ ಮಟ್ಟದಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿ ಕಷ್ಟದಲ್ಲಿರ್ತಕ್ಕಂಥವರಿಗೆ ರಕ್ತದ ಬೇಡಿಕೆ ಬಂದಂಥ ಸಂದರ್ಭದಲ್ಲಿ ತಕ್ಷಣ ಅದನ್ನು ಪೂರೈಸ್ತಕ್ಕಂಥದ್ದಕ್ಕೆ ಒಂದು ಸಹಕಾರಿ ಆಗಲಿ, ಅಮೂಲ್ಯವಾದಂಥ ಪ್ರಾಣಗಳನ್ನು ಉಳಿಸ್ತಕ್ಕಂಥದ್ದಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು, ಯುವ ಸ್ನೇಹಿತರು ಮತ್ತು ತಾಲೂಕು ಮತ್ತು ಜಿಲ್ಲೆಯಲ್ಲಿ ಎಲ್ಲರೂ ಇವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಗಿನ್ನೆಸ್ ದಾಖಲೆ ಬರೆಯಲು ಮುನ್ನುಗ್ಗುತ್ತಿರುವ ಬೃಹತ್ ರಕ್ತದಾನ ಶಿಬಿರದಲ್ಲಿ ತಾ ಮುಂದು ನಾ ಮುಂದು ಎಂದು ಜನಸಾಮಾನ್ಯರು, ಅಧಿಕಾರಿಗಳು, ವಿದ್ಯಾರ್ಥಿಗಳು ಭಾಗಿಯಾಗ್ತಿದ್ದಾರೆ.